ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ದಿನದ ನನ್ನ ಜೊತೆ ನನ್ನ ಕಥೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಅಜಿತ್ತು ತುಪ್ಪ ಸೊಪ್ಪು ಬೆರೆಸಿರೋ ಅನ್ನ ತಗೊಂಡ್ ಬಂದು ಭೂಮಿಗೆ ಕೊಡ್ತಾನೆ. ಕೊಡ್ತಿದ್ದಾಗಲೇ ಭೂಮಿ, ಇದೇನ್ ಸಾಹೇಬ್ರೆ ಇದು, ಹೊಟ್ಟೆ ಒಳಗಿರೋ ಎಲ್ಲ ಜೀವಕೋಶಗಳೆಲ್ಲ ಬೇಕು 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 ಅಂತೇಳಿ ಹಸಿವಿನಿಂದ ಒದ್ದಾಡ್ತಿದೀನಿ. ಪುಟ್ಟ ಮಕ್ಳಿಗೆ ತರಂಗ್ ಇಷ್ಟ ತಂದಿದಿರಲ್ಲ, ಸಾಕಾಗುತ್ತೆ. ಅದ್ರಲ್ಲೂ ಇದನ್ನ ಅಲ್ಲಿ ವೆರೈಟಿ ವೆರೈಟಿ ಊಟ ಮಾಡ್ತಿರ್ತಾರೆ. ಏನ್ ಸಾಹೇಬ್ರೆ ನೋಡು, ನಾನು ಪ್ರೀತಿ ಪಟ್ಟು ತಂದಿದ್ದೀನಿ. ನಮ್ಮ ಲವ್ ಬಹಳ ಮೇಲ್ಮಟ್ಟದಲ್ಲಿದೆ. ತಿನ್ಬೇಕು, ತಿನ್ನಮ್ಮ. ನಂಗೆ ಸಾಕಾಗಲ್ಲ, ಆಗಲ್ಲ ನಂಗೆ ಇದು ತಿನ್ನೋಕೆ. ತಿನ್ಬೇಕು ಭೂಮಿ, ನೀನ್ ಹೊಟ್ಟೆ ಹಸ್ಕೊಂಡಿರೋದನ್ನ ನೋಡಕ್ಕಾಗತ್ತ ನನ್ ಕೈಲಿ? ಬಾ, ಎಷ್ಟು ಒಳ್ಳೆಯವರು ಸಾಹೇಬ್ರೆ ನೀವು. ನಾನು ಹೊಟ್ಟೆ ಹಸ್ಕೊಂಡಿದೀನಿ ಅಂತ ಹೇಳಿ ಪಾಪ ಎಷ್ಟು ಕಷ್ಟಪಟ್ಕೊಂತಿದ್ರ, ಹೌದಲ್ವಾ? ಮತ್ತೆ ನೀನ್ ನೋಡಕ್ಕಾಗತ್ತ ನೀನ್ ಹೊಟ್ಟೆ ಹಸ್ಕೊಂಡಿರೋದ? ಬೇಗ ಬೇಗ ತಿನ್ನಮ್ಮ, ತಿನ್ನಪ್ಪ, ಗುಡ್ಗಲ್ ನೀನ್ ತಿನ್ನಮ್ಮ. ಆಯ್ತು, ನಂಗೆ ಬೇಜಾರಾಗ್ತಾ ಇದೆ. ನೀವ್ ಹಸ್ಕೊಂಡಿದ್ದೀರಲ್ಲ ಪಾಪ. ಬೆಳಗ್ಗೆಯಿಂದ ನಿಮ್ಗೆ ಏನು ಗೊತ್ತು ಬೊಮ್ಮೆ, ಬೆಳಗ್ಗೆಯಿಂದ ನಾನು ಏನೂ ತಿಂದಿಲ್ಲ. ಹೇಗೂ ನೀವು ಬೆಳಗ್ಗೆಯಿಂದ ಏನು ತಿಂದಿಲ್ಲಲ್ವಾ? ಇದ್ರಲ್ಲೇ ಸ್ವಲ್ಪ ತಿನ್ಬಿಡಿ. ಚಿಚಿ, ಹಾಗಲ್ಲ. ಹಾಗಲ್ಲ ಬೊಮ್ಮೆ. ಪಾಪ ನೀನ್ ಹಸ್ಕೊಂಡಿದೀಯಾ, ನಿನಗ್ ಸಾಲಲ್ಲ. ನೀನ್ ಹೊಟ್ಟೆ ತುಂಬಾ ತಿಂದು ಮಲ್ಕೊಬಿಟ್ರೆ ನಿನಗ್ ನೆಮ್ಮದಿ, ಹೌದಲ್ವಾ? ನಿನ್ನ ಜವಾಬ್ದಾರಿ ನಂದಲ್ವಾ? ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ತಾನೇ. ತಿನ್ನು, ಬೇಗ ತಿನ್ಬಿಟ್ಟು ಮಲ್ಕೊಬಿಡಮ್ಮ. ಆಯ್ತು ಸಾಹೇಬ್ರೆ, ಪದೇ ಪದೇ ಹೇಗೆ ಬೇಗ ತಿಂದು ಮಲ್ಕೊ ಅಂತಿದ್ರೆ ಏಕೆ, ಏನಾಗುತ್ತೆ? ಹಾಗಲ್ಲ, ಆರೋಗ್ಯ ಆರೋಗ್ಯ ಮುಖ್ಯ ಅಂತ. ತಿಂದ್ಬಿಟ್ಟು ಬೇಗ ಮಲ್ಕೋ, ಆಯ್ತಾ? ಆಯ್ತು, ತಿಂದು ಆಯ್ತು, ತಿಂದಾಯ್ತು. ತಿನ್ನಕ್ಕಾಗಲ್ಲ ಆದ್ರೂ ತಿನ್ಸ್ಬಿಟ್ರಲ್ಲ. ಮಲ್ಕೋ, ಬಾ, ಕೈ ತೊಳ್ಕೊಂಡ್ ಬಂದ್ಬಿಡು. ಜಾಣೆ ಅಲ್ವಾ? ಕೈ ಒರ್ಸ್ಕೋಬೇಕು. ತೊಳ್ಕೊಂಡ್ ಬಂದೆ. ತಗೋತು, ಟವಲ್ ತಗೋ, ಒರ್ಸ್ಕೊ ಚೆನ್ನಾಗಿ. ಹಾಸಿದೀನಿ ನೋಡು. ಮಲ್ಕೋ. ಮಲ್ಕೋತಿದ್ದಾಗೇನೆ ಅಷ್ಟೊಂದು ಫೋನ್ ಬರುತ್ತೆ. ಫೋನ್ ಬರ್ತಿದ್ದಾಗೇನೆ, ಆಯ್ತಾ ಬಂದ್ಬಿಡ್ತಾ? ಸರಿ ಬಂದೆ ಅಂತ ಹೇಳಿ ತಗೊಂಡ್ ಬಂದು ಬಿಚ್ಕೊಳ್ತಾ ಇರ್ತಾನೆ. ಏನ್ ಸಾಹೇಬ್ರೆ ಅದು ಅಂತಾಳೆ. ನೀನ್ ಮಲಗಿದೀಯಲ್ಲ, ಮಲ್ಕೋ, ನಿನ್ಗೆ ಯಾಕೆ? ಅಲ್ಲ, ಏನದು ವೆಜ್ ಬಿರಿಯಾನಿ ನಮ್ಮ. ನನಗೆ ಮಾತ್ರ ತುಪ್ಪನ ತರಿಸಿ ತಿನ್ಸ್ಬಿಟ್ಟು ನೀವು ವೆಜ್ ಬಿರಿಯಾನಿ ತಿಂತಿದ್ದೀರಾ? ಸರಿನಾ ನಿಮ್ಗೆ? ಇದು ಧರ್ಮನಾ? ಅಯ್ಯೋ ಶಿವನೇ, ಅಲ್ಲಮ್ಮ, ನಾನ್ ಹಸ್ಕೊಂಡಿದ್ರೆ ಶಿವ ಮೆಚ್ತಾನ? ಹೇಳು, ಇದೊಳ್ಳೆ ಚೆನ್ನಾಗಿದೆಯಲ್ಲ. ತಿನ್ನಿ. ಆಯ್ತು ಸಾಹೇಬ್ರೆ, ನಾನು ಶೇರ್ ಮಾಡ್ಕೊಳ್ಳ? ಬೇಡ ಅದೆಲ್ಲ ಬೇಡ. ತಿಂತಾ ಇರ್ತಾನೆ. ಏನು ಬಾಯಿ ಬೆರಳೆಲ್ಲ ಚಿಪ್ಪಿಸ್ಕೊಂಡು, ಅಯ್ಯೋ ರೆಸ್ಟೋರೆಂಟ್ ವೆಜ್ ಬಿರಿಯಾನಿ, ರಾಯ್ತಾ, ಟೇಸ್ಟು ಬಲ್ಲೋನೇ ಬಲ್ಲ, ಎಂಥ ಟೇಸ್ಟು ಅಂತೇಳಿ ಚಪ್ಪಿಸ್ಕೊಂಡು ತಿಂತಾ ಇರ್ತಾನೆ. ಏನ್ ನೋಡ್ತೀಯಲ್ಲ, ಬೇಕಾ? ಬಾ ಹೋಗ್ಲಿ, ಶೇರ್ ಮಾಡ್ಕೊ. ಚಿಚಿ ಬೇಡಪ್ಪ, ನಿನ್ನ ಎಂಜಲ್ ಆ ಎಂಜಲ್ ಮಾಡ್ಕೊಂಡು ಅದು ಮುಟ್ಟಿದ್ರೆ ಅಯ್ಯೋ ಬೇಡಪ್ಪ. ಮತ್ತೆ ನೋಡ್ತಾ ಕೂತಿದ್ಯಲ್ಲ, ಹೋಗ್ ಮಲ್ಕೋ. ಆಯ್ತು, ತಿನ್ನಿ, ನೀವು ಇಬ್ರೆ ತಿಂದು ಕೂತ್ಕೊಳ್ಳಿ ಅಂತೇಳಿ ಹೋಗ್ತಾಳೆ. ಬೆಳಗಾಗುತ್ತೆ. ಬೆಳಗಾದ್ಮೇಲೆ ಲಕ್ಷ್ಮಿ ಅಕ್ಕಂಗೆ ಫೋನ್ ಮಾಡ್ತಾಳೆ. ಅಕ್ಕ, ನಿನ್ನ ಹತ್ರ ಒಂದು ಸಜೆಷನ್ ಬೇಕಕ್ಕ ನನಗೆ. ಅದೇನು ಹೇಳು ಭೂಮಿ? ಏನಿಲ್ಲಕ್ಕ, ಅಂಜನ ಒಟ್ಟಾರೆ ನಮ್ಮ ಸಾಹೇಬ್ರನ್ನ ಬಿಟ್ಟು ಹೋಗ್ಬೇಕು. ಅವ್ಳ ಮದ್ವೆ ಆಗ್ಬಿಟ್ಟು ಹೋಗ್ಬಿಡ್ಬೇಕು. ಅವ್ರು ಜಪ ಮಾಡಬಾರ್ದು. ಏನು ಅಂಟ್ಕೊಂಡಿದ್ದಾಳೆ, ಹಂಗೆ ಬಿಡ್ಸಕ್ ಆಗ್ತಾ ಇಲ್ಲ ಅವಳನ್ನ. ಏನಾದ್ರೂ ಒಂದು ಉಪಾಯ ಹೇಳಕ್ಕ. ಏನಿಲ್ಲ ಭೂಮಿ, ಹೇಳ್ಬೋದು. ಗಂಡ ಹೆಂಡತಿ ಮಾಡುವಂತ ಶಾಸ್ತ್ರನೇ ಒಂದಿದೆ. ಆದ್ರೆ ಗಂಡ ಹೆಂಡತಿರಾಗಿರ್ಬೇಕು. ಅದನ್ನ ನೀನೆಲ್ಲ ಮಾಡಿದ್ರೆ ನೀನು ಪರ್ಮನೆಂಟ್ ಆಗಿ ಆ ಮನೆಯಲ್ಲಿ ಉಳ್ಕೋಬೇಕಾಗತ್ತೆ. ಇಲ್ಲ ಇನ್ನು ಮುಂದೂಡ್ಬೇಕಾಗತ್ತೆ, ಇನ್ನು ಕೆಲವು ದಿನ ಇರ್ಬೇಕಾಗತ್ತೆ. ಅಕ್ಕ, ಅದು ಹೇಗಾರ ಇರ್ಲಿ, ಇರೋದು ಬರೋದು ಹೇಗಾರ ಇರ್ಲಿ, ಹೇಳಕ್ಕ ಒಟ್ಟಾರೆ ನೀನು. ಏನಿಲ್ಲ ಭೂಮಿ, ಗಂಡ ಹೆಂಡತಿ ಇಬ್ರು ಕೂಡ ಕೂತು ಮಾಡುವಂತ ಶಾಸ್ತ್ರ. ಹೆಣ್ಣಿಗೆ 21 ದಿನ ಮದ್ವೆ ಆದ್ಮೇಲೆ 21 ದಿನಕ್ಕೆ ಮಾಂಗಲ್ಯ ಶಾಸ್ತ್ರ ಅಂತ ಮಾಡ್ತಾರೆ. ಮತ್ತೆ ಮಾಂಗಲ್ಯ ಧಾರಣೆ ಮಾಡಿ ಆ ಶಾಸ್ತ್ರ ಇದೆ, ಅದನ್ನ ಮಾಡ್ಬೇಕು ಭೂಮಿ. ಸರಿ, ನೀನು ನೋಡ್ತಾನೆ ಇದೀನಿ ನಾನು ನಿನ್ನ. ಮೊದಲೆಲ್ಲ ಸಾಹೇಬ್ರೆ ಅಂತಿದ್ದಲ್ಲ, ಈಗ ಯಾಕೆ ನಮ್ ಸಾಹೇಬ್ರು ಅಂತೀಯಲ್ಲ? ಒಂದ್ ತಿಳ್ಕೊ. ಯಾಕೆಂದ್ರೆ ನೀನು ಆ ಮಾತಿನಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೇದು. ಇಡ್ತೀನಿ ಫೋನ್. ಆಯ್ತಕ್ಕ. ಸರಿ, ಬರ್ತಾಳೆ. ಒಳಗ್ ಬಂದ್ಬಿಟ್ಟು, ಸಾಹೇಬ್ರೆ ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ನಾನು. ಅದೇನು ಹೇಳಮ್ಮ, ಹೇಳೋದೇನು ಅಂತಾನೆ ಅಜಿತ್. ಏನಿಲ್ಲ, ತಾಳಿ ಶಾಸ್ತ್ರ ಮಾಡ್ತಾರಂತೆ ಮದ್ವೆ ಆದ 21 ದಿನಕ್ಕೆ. ಈ ತಾಳಿ ಮತ್ತೊಮ್ಮೆ ನೀವು ನನಗೆ ತಾಳಿ ಕಟ್ಬೇಕು. ಒಬ್ಬಬ್ಬಾ, ಈಗ ಒಂದ್ಸರಿ ತಾಳಿ ಕಟ್ಟಿರೋದಕ್ಕೆ ರಿಮ್ಯಾಂಡ್.
ಇನ್ ಮತ್ತೊಂದ್ಸತಿ ತಾಳಿ ಕಟ್ಬಿಟ್ರೆ ಮುಗ್ದೋಯ್ತು ನನ್ ಕತೆ. ಸಾಹೇಬ್ರೆ, ನೀವ್ ಕಟ್ಟಿ ಇನ್ನೊಂದ್ಸತಿ ತಾಳಿನ, ನೀವ್ ಇನ್ನೊಂದ್ಸತಿ ತಾಳಿ ಕಟ್ಟೋದನ್ನ ಎದುರಿಗೆ ನೋಡ್ಬೇಕು ಅಂಜನ, ಹೊಟ್ಟೆ ಹುರ್ದೋಗ್ಬೇಕು. ಹಂಗೆ ಸಾಕಪ್ಪ, ನಾನ್ ಮದ್ವೆ ಆಗ್ಬಿಟ್ಟು ಹೊಟ್ಟೋಗ್ಬಿಡೋಣ ಅಂತ ಹೇಳಿ ನಿರ್ಧರಿಸಿ ಮದ್ವೆ ಆಗಿ ಹೋಗ್ಬಿಡ್ಬೇಕು. ಹಂಗ್ ಮಾಡ್ಬೇಕು ನಾವೀಗ. ಹಂಗ ಮಾಡಿದ್ರೇನೆ ಅಂಜನ ನಿಮ್ ಜೀವನದಿಂದ ಹೋಗಕ್ ಸಾಧ್ಯ. ಹಂಗ್ ಮಾಡಿದ್ರೆ ಹೆಂಗೆ? ಚೆನ್ನಾಗಿದೆ ಐಡಿಯಾ. ಐಡಿಯಾನ ಬಹಳ ಚೆನ್ನಾಗಿದೆ. ಒಂದ್ಸಲಿ ಎಲ್ಲ 2 ಸತಿ ತಾಳಿ ಕಟ್ಟೋಣ, ತಾಳಿ ಕಟ್ಟೋಣ. ಪರವಾಗಿಲ್ಲ, ನಿನ್ ತಲೆಯಲ್ಲಿ ಐಡಿಯಾಗಳು ಬರ್ತವೆ. ಮುಂದಕ್ಕೆ ಹೋಗ್ತಾನೆ. ಮತ್ತೆ ನನಗೆ ಇವತ್ತು ಗೊತ್ತಾಗಿದ್ದು ನಿನಗೂ ಕೂಡ ಬ್ರೈನ್ ಇದೆ ಅಂತ. ವೆರಿ ಗುಡ್, ಗುಡ್ ಗುಡ್, ವೆರಿ ಗುಡ್. ಬರ್ತೀನಿ ತಾಳು. ಕೆಳಕ್ ಹೋಗ್ತಾನೆ. ಕೆಳಕ್ ಹೋದ್ರೆ ಅಲ್ಲೆಲ್ಲ ಆಲ್ರೆಡಿ ಆಗ್ಲೇ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ತಾಳಿ ಶಾಸ್ತ್ರಕ್ಕೆ ಬೇಕಾದ ಸಿದ್ಧತೆ ಎಲ್ಲವನ್ನೂ ಕೂಡ. ಅಮ್ಮ ಇದೇನಮ್ಮ ಇದು, ಇಷ್ಟೊಂದು ದೇವ್ರ ಪೂಜೆ ಗ್ರ್ಯಾಂಡಾಗಿ ಮಾಡ್ತಾ ಇದೆಯಲ್ಲ. ಏ ಮಗನೇ, ಗೊತ್ತಿಲ್ವೇನೋ ನಿನ್ಗೆ? ನಿನ್ ಮದ್ವೆ ಆಗಿ 21ನೇ ದಿನ ಇವತ್ತಿಗೆ. ತಾಳಿ ಶಾಸ್ತ್ರ ಮಾಡಬಾರ್ದೇನೋ? ಅಮ್ಮನಾಗಿ ನನಗೆ ಈ ಜವಾಬ್ದಾರಿ, ಅತ್ತೆ ಅಮ್ಮನಾಗಿ ನನಗೆ ಈ ಜವಾಬ್ದಾರಿ ಇಲ್ವಾ? ಹೌದೇನಮ್ಮ, ನನ್ ಮುದ್ದು ಅಮ್ಮ. ಅಂದ್ರೆ ಶ್ರವಣ್ ಇದ್ದವನು ಈಗ ಮಾಡಿಲ್ಲ ಅಂತ ಯಾರು ಹೇಳ್ತಾ ಇದ್ದಾರೋ? ಸುಮ್ಮನಿರ್ರಿ, ನೀವೇನು ಹೀಗಂತೀರ? ಅಲ್ಲರಿ, ನಾನು ಈ ಮನೆ ಮುತ್ತೈದೆಯಾಗಿ, ಅತ್ತೆ ಆಗಿ, ನಾನು ನನ್ನ ಮಗನಿಗೆ ತಾಯಿಯಾಗಿ ಈ ಶಾಸ್ತ್ರ ಮಾಡಬಾರ್ದಾ? ಅತ್ತೆ, ನೀವಾದ್ರೂ ಬುದ್ಧಿ ಹೇಳಿ ಅಂತ ಹೇಳ್ತೇನೆ ರಮಣ್ಣು. ನೋಡಪ್ಪ, ಆಚಾರ ಬಿಟ್ಟಿರೋರ್ಗೆ ಬುದ್ಧಿ ಹೇಳ್ಬೋದು, ಇಂಥವ್ರಿಗೆ ಏನು ಹೇಳೋಣ? ಮಾಡ್ಕೊಳ್ಳಿ ಬಿಡು. ಅಷ್ಟರಲ್ಲಿ ಅಜಿತ್ ನಿಂತಿರ್ತಾನೆ ಕೇಳೋಕೆ ಅಂತ. ಏನ್ ಹೇಳಮ್ಮ ಅಂತ. ಅಷ್ಟೊತ್ತಿಗೆ ಶ್ರವಣ್ ಬರ್ತಾನೆ. ಅಕ್ಕ, ಏನ್ ಬರಳಿದ್ನ ನನ್ನ? ಏನಿಲ್ಲ ಕಣು ಅಮ್ಮ, ಫಸ್ಟ್ ನನ್ಗೆ ಹೇಳಿಲ್ಲಿ, ನಾನು ಫಸ್ಟ್ ಕೇಳಿದ್ದು ತಾಳಿ ಶಾಸ್ತ್ರಕನೋ ಅಂತ ಅಂತಾನೆ. ಹೌದಮ್ಮ, ಕರ್ಕೊಂಡ್ ಬರ್ತೀನಿ ಈಗ್ಲೇ, ಕರ್ಕೊಂಡ್ ಹೋಗ್ಬಂದಿನ. ಚಿನು ಅಂತ ಹೋಗ್ತಾನೆ. ಸರಿಯೋಗಿದೆ ಇನ್ನು. ಅಕ್ಕ, ನಾನು ಬರ್ತೀನಿ ಅಂತ ಹೊರಡ್ತಾನೆ ಶ್ರವಣ್ಣು. ಯಾಕೋ ಹೋಗ್ತೀಯಾ? ನಿಂತ್ಕೊಳ್ಳೋ, ನಂಗೆ ಗೊತ್ತು ನೀನ್ ಏನಕ್ಕೆ ಹೋಗ್ತಾ ಇದೀಯಾ ಅಂತ. ಇಲ್ಲ ಅಕ್ಕ, ಯಾವ್ದೋ ಫೋನ್ ಬಂದಿದೆ, ಅರ್ಜೆಂಟ್ ಕೆಲ್ಸದೆ. ಇಲ್ಲಿ ಕಾಲಿಷ್ಟು ತೋರ್ಸು. ಅಕ್ಕ, ಇನ್ವೆಸ್ಟಿಗೇಷನ್. ನೀನು ಮಾಜಿ ಪೊಲೀಸ್ ಆಫೀಸರು, ನಾನು ಹಾಲಿ ಪೊಲೀಸ್ ಆಫೀಸರ್, ಮಾನ್ಯ ಪೊಲೀಸ್ ಆಫೀಸರ್ ತಾಯಿ ನಾನು. ನಂಗೆ ಗೊತ್ತಿಲ್ವಾ ಏನು ಅಂತ? ನಿನ್ಗೆ ಈ ಶಾಸ್ತ್ರದಲ್ಲಿ ಕೂತ್ಕೊಳಕ್ ಇಷ್ಟ ಇಲ್ಲ, ಅದಕ್ಕೆ ಹೋಗ್ತಿದೀಯ. ಮತ್ ಗೊತ್ತಾದ್ಮೇಲೆ ಬಿಡು. ಮತ್ತೆ ಇನ್ಯಾಕೆ ಅವನಿಗೆ ಬಲವಂತ ಮಾಡ್ತೀಯಾ? ಅದಕ್ಕೆ ಅಜ್ಜಿ ಇದ್ದವಂತಾರೆ, ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀನು ನಮ್ಮನೆ ಮಗ, ನೀನ್ ಇರ್ಬೇಕು. ಬಾ, ಕೂತ್ಕೋ ಬಾ. ಇಷ್ಟ ಇಲ್ದಿದ್ರೆ ನೀನ್ ಅಕ್ಕಿ ಕಾಳು ಹಾಕ್ಬೇಡಿ. ಇಷ್ಟವಿಲ್ದರ್ಗೆಲ್ಲ ಅಕ್ಕಿ ಕಾಳು ಹಾಕ್ಬೇಕಲ್ಲ ಅನ್ನೋ ಸಂಕಟ. ಯಾಕೆ ಸಂಕಟ ಪಡ್ತೀಯ? ಇಷ್ಟ ಇಲ್ದ್ರೆ ಸುಮ್ನೆ ಕೂತ್ಕೋ, ನಾವೆಲ್ಲ ಇಲ್ವಾ? ಅದಕ್ಕೆ ರಮಣ್ಣ ಅಂತಾನೆ, ನಾವೆಲ್ಲ ಕೂತಿಲ್ವಾ? ನೋಡೋದಷ್ಟೇ ನಮ್ ಕರ್ಮ. ಇದೇನ್ ಮಾವ ಬಾವ ನೀವೀಗಂತೀರ? ಹೌದು ಶ್ರವಣ್, ಬಾ ಕೂತ್ಕೋ ಬಾ. ಯಾಕೆ ಹೋಗ್ತೀಯಾ? ಏನು ಮಾಡೋಂಗಿಲ್ಲ, ಅನುಭವಿಸ್ಬೇಕಷ್ಟೇ. ಅಲ್ಲ, ಬುದ್ಧಿ ಬೇಡ್ವಾ ನಿಮ್ಗಾದ್ರುವೆ? ಈಗಾಗ್ಲೇ ಮದ್ವೆ ಆಗ್ದಿಲ್ಲದ ಹುಡುಗಿ, ಅವ್ರ ಮುಂದೆ ಇವನು ಒಂದ್ಸತಿ ತಾಳಿ ಕಟ್ಟಿರೋದನ್ನೇ ಸಹಿಸಕ್ ಆಗ್ತಾ ಇಲ್ಲ. ಇದನ್ ಬೇರೆ ನೋಡ್ಕೊಂಡು ಸಹಿಸ್ಕೊಂಡು ಕೂತ್ಕೋಬೇಕಾ? ಅದಕ್ಕೆ ದೇವಯಾನಿ ಅಂತಾಳೆ, ಯಾಕಾಗಂತೀರಾ? ಸಹಿಸೋದು ಅಂತ ಇಲ್ಲ, ಆಗೋದೆಲ್ಲ ಆಗ್ಲೇಬೇಕಲ್ಲ, ಪರಿವರ್ತನೆ ಮಾಡ್ಕೋಬೇಕಷ್ಟೇ ನಾವು. ದೇವಯಾನಿ, ನೀನ್ ಈ ಮಾತು ಹೇಳ್ತಾ ಇದ್ದೀನಿ, ನಿನ್ಗೆ ಸಂಕಟ ಆಗ್ತಾ ಇಲ್ವಾ? ಅಯ್ಯೋ ಬಾವ, ನನ್ ಸಂಕಟ, ನನ್ ನೋವು ಎಲ್ಲ ಅದಾಗದೆ ಇದ್ದಾಗ ನನ್ಗೇನೋ ಒಂಥರ ಬೇಸರ ಶುರುವಾಗ್ತದೆ. ಗಂಡನ್ ಕಳ್ಕೊಂಡಿರೋಳು ನಾನು, ನನ್ನ ಮಗಳು ಮದ್ವೆ ಆಗ್ಬೇಕಾದವನ್ನ ಮದ್ವೆ ಆಗದೆ ಕೊರಗ್ತಾ ನಿಂತಿರೋಳು. ನಮ್ಮಿಬ್ರು ಅದೃಷ್ಟ ಎಷ್ಟ್ ಚೆನ್ನಾಗಿದೆ ಅಲ್ವಾ? ನಾವೇನು ಕರ್ಮ ಮಾಡಿದೀವಿ ನೋಡಿ, ಎಂತ ದುರದೃಷ್ಟವಂತವ್ರು ನಾವು ಅಂತೇಳಿ ನಾಟಕದ ಕಣ್ಣೀರ್ ಹಾಕ್ತಾಳೆ. ಏನೆಲ್ಲ ಕರಳು ಚುರುಕ್ ಅನ್ಬೇಕು ಹಾಗೆ. ಈ ಕಡೆ ಅಪೇಕ್ಷಾ ಮತ್ತೆ ಅಂಜು ನಿಂತಿರ್ತಾರೆ. ಅಪೇಕ್ಷೆ ಇದ್ದವಳು, ಮುಗೀತು, ಒಂದ್ಸತಿ ತಾಳಿ ಕಟ್ಟಿದವನ್ನೇ ಕಿತ್ತಾಕೋಕ್ ಪ್ರಯತ್ನ ಪಟ್ಟ, ಈಗಾಗ್ಲೂ ಇನ್ನೊಂದ್ಸತಿ ತಾಳಿ ಕೊಟ್ಟೋಕೆ ಸಿದ್ಧವಾಗಿದ್ದಾನೆ. ಈಗ ಕಿತ್ತಾಕ್ತಂಗಿದೆ. ಇನ್ನು ಮುಗ್ದೋಯ್ತು ಬಿಡು ಇದ್ರ ಕತೆ, ಇನ್ನಿಷ್ಟೇ. ಮರ್ತು ಬಿಡು ನೀನು ಅವನ್ನ. ನೀನ್ ಅಷ್ಟೊಂದು ಹಚ್ಕೊಂಡು ಪ್ರೀತಿಸ್ತಿದ್ಯಲ್ವಾ, ಬಿಟ್ಬಿಡು ಅಂತ ಹೇಳ್ತಾಳೆ. ಹಾಗಂದಾಗ ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ಈ ತಾಳಿ ಶಾಸ್ತ್ರ ಮಾಡೋಕೆ ಬಿಡೋದಿಲ್ಲ. ಅದೇಗ್ ಬಿಡೋದಿಲ್ಲ? ಅದೇನು ಅಂತ ಹೇಳ್ತಾ ಇದೀಯ? ವೇಟ್ ಅಂಡ್ ವಾಚ್ ಅಂತ ಹೇಳಿ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ರೆ, ಇವಳ ನೋಡಿದ್ರೆ ನೋಡು ವೇಟ್ ಅಂಡ್ ವಾಚ್ ಅಂತ ಹೋಗ್ತಾ ಇದ್ದಾಳೆ. ಅದೇನ್ ಕಥೆನೋ. ಸರಿ ಕೂತ್ಕೊಳ್ತಾರೆ, ಎಲ್ಲ ಸಿದ್ಧತೆ ಆಗುತ್ತೆ. ಬಂದು
ಅಜಿತ್ತು ಮತ್ತೆ ಭೂಮಿ ಇಬ್ರು ಹಸೆ ಮನೆ ಮೇಲೆ ಕೂತ್ಕೋತಾರೆ. ಎಲ್ಲಾ ಶಾಸ್ತ್ರಗಳು ತಗೊಮ್ಮ ಈ ಉದ್ಧರಣೆ ನೀರನ್ನ ಹಾಕಮ್ಮ, ಆ ಅಜಿತ್ ಅವ್ರ ಕೈಗೆ, ಅವನ ಕೈಗೆ, ನಿನ್ನ ಗಂಡನ ಕೈಗೆ ಅಂತ ಹೇಳಿ ಅಚ್ಚಕ್ರು ಹೇಳ್ತಾರೆ. ಅವಳು ಉದ್ಧರಣೆ ನೀರ್ ಹಾಕ್ತಾಳೆ. ಅವರು ಮಂತ್ರ ಹೇಳ್ಕೊಟ್ಟಂಗೆ ಇಬ್ರು ಕೂಡ ಮಂತ್ರ ಹೇಳೋಕೆ ಪ್ರಾರಂಭಿಸ್ತಾರೆ. ಅಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಮುಂದಿನ ಆ ಒಂದು ಸಂಚಿಕೆ ಬಹಳಷ್ಟು ಕುತೂಹಲಕಾರಿಯಾಗಿದೆ. ಅಜಿತ್ತು ಮತ್ತೊಮ್ಮೆ ತಾಳಿ ಕಟ್ತಾನ, ಇಲ್ಲ ಅರ್ಧಕ್ಕೆ ನಿಂತು ಹೋಗೆ ಅಂಜು ಕುತಂತ್ರ ಉಪಾಯ ಮಾಡಿದಾಳ ಅನ್ನೋದನ್ನ ಕಾದು ನೋಡಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.